ನಾನ್ ಕ್ಯಾಪ್ಟನ್ ಆದಾಗ ಡು ನಾಟ್ ಲೀಡ್ ಮೀ. ದೋಸ್ತಿ ಕುಸ್ತಿಯಿಂದ ಬಿಗ್ ಮನೆಯಲ್ಲಿ ಭಾರಿ ಸದ್ದು ಮಾಡ್ತಾ ಇದ್ದಾರೆ. ಯಾರು ಮಾತಾಡಬೇಡಿ ಮಂಜು ಅವರೇ, ನಿಮಗೆ 20 ಸತಿ ನಾನು ಹೇಳೋದಕ್ಕಾಗಲ್ಲ. ಕ್ಯಾಪ್ಟನ್ಸಿ ಟಾಸ್ಕ್ ನಿಂದ ಮಂಜು ಅವರನ್ನ ಗೌತಮಿ ಜಾಧವ್ ಹೊರಗಿಟ್ಟಿದ್ದೇಕೆ? ಮಂಜು ಅವ್ರ ಹೆಸರು ತಗೋತೀನಿ. ನಮಸ್ಕಾರ ವೀಕ್ಷಕರೇ, ಗ್ಯಾರಂಟಿ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಕಾರ್ತಿಕ್. ಕಳೆದ 1 ದಶಕಕ್ಕಿಂತಲೂ ಹೆಚ್ಚು ಸಮಯದಿಂದ ಸ್ಯಾಂಡಲ್ವುಡ್ ನಲ್ಲಿ ನಟರಾಗಿರುವ ಉಗ್ರಂ ಮಂಜು ಅವರ ಮೂಲ ಹೆಸರು ಮಂಜುನಾಥ್ ಗೌಡ. ಆದರೆ ಚಿತ್ರರಂಗದಲ್ಲಿ ಅವರು ಉಗ್ರಂ ಮಂಜು ಅಂತಾನೆ ಫೇಮಸ್ ಆಗಿದ್ದಾರೆ. ಪ್ರಶಾಂತ್ ನೀಲ್ ನಿರ್ದೇಶನದ ಹಾಗೂ ಶ್ರೀ ಮುರಳಿ ನಟನೆಯ ಉಗ್ರಂ ಸಿನಿಮಾದಲ್ಲಿ ಮಂಜು ವಿಲನ್ ಆಗಿದ್ರು. ಅಲ್ಲಿಂದಲೇ ಅವರು ಉಗ್ರಂ ಮಂಜು ಅಂತ ಫೇಮಸ್ ಆದರು. ಮೂಲತಃ ರಂಗಭೂಮಿ ಪ್ರತಿಭೆಯಾದ ಉಗ್ರಂ ಮಂಜು ಇದೀಗ ದೋಸ್ತಿ ಕುಸ್ತಿಯಿಂದ ಬಿಗ್ ಮನೆಯಲ್ಲಿ ಭಾರಿ ಸದ್ದು ಮಾಡ್ತಾ ಇದ್ದಾರೆ. ಕ್ಯಾಪ್ಟನ್ಸಿ ಟಾಸ್ಕ್ ನಿಂದ ಮಂಜು ಅವರನ್ನ ಗೌತಮಿ ಜಾಧವ್ ಹೊರಗಿಟ್ಟಿದ್ದೇಕೆ? ಇದು ಸದ್ಯದ ಹಾಟ್ ಪ್ರಶ್ನೆಯಾಗಿದೆ. ಕ್ಯಾಪ್ಟನ್ಸಿ ಟಾಸ್ಕ್ ನಿಂದ ಉಗ್ರಂ ಮಂಜು ಅವರನ್ನು ಹೊರಗಿಡುವ ಮೂಲಕ ಗೌತಮಿ ಜಾಧವ್ ಅವರು ಮಂಜು ಅವರ ಸ್ನೇಹದಿಂದ ದೂರ ಸರಿಯಲು ಯತ್ನಿಸುತ್ತಿದ್ದಾರೆ ಎಂಬ ಅನುಮಾನ ಬಿಗ್ ಬಾಸ್ ಅಭಿಮಾನಿಗಳಲ್ಲಿ ಕಾಡುತ್ತಿದೆ. ಬಿಗ್ ಬಾಸ್ ಪ್ರಾರಂಭದಿಂದಲೂ ಉತ್ತಮ ಸ್ನೇಹ ಕಾಪಾಡಿಕೊಂಡು ಬಂದಿರುವ ಗೌತಮಿ ಮತ್ತು ಮಂಜು ಅವರು ಬಿಗ್ ಬಾಸ್ ಮನೆಯಲ್ಲಿ ಗೆಳೆಯ ಗೆಳತಿ ಎಂದೇ ಹೆಸರುವಾಸಿಯಾಗಿದ್ದರು. ಆದರೆ ಗೌತಮಿ ಅವರು ಕ್ಯಾಪ್ಟನ್ ಆಗುತ್ತಿದ್ದಂತೆ ಇದೆಲ್ಲವೂ ಈಗ ಬದಲಾಗಿದೆ. ಇಂದು ಬಿಡುಗಡೆ ಮಾಡಿದ ಪ್ರೊಮೋದಲ್ಲಿ ಗೌತಮಿ ಅವರು ತಮ್ಮ ಹಳೆಯ ಗೆಳತಿ ಮೋಕ್ಷಿತಾ ಅವರನ್ನ ಬಾಯಿ ತುಂಬ ಹೊಗಳಿದ್ದಾರೆ. ಸ್ನೇಹವನ್ನು ಕಳಚಿಕೊಂಡು ಒಬ್ಬಂಟಿಯಾಗಿ ಆಡುವುದು ಅಷ್ಟು ಸುಲಭದ ಮಾತಲ್ಲ ಎಂದು ಮೋಕ್ಷಿತಾ ಅವರ ಸಾಮರ್ಥ್ಯವನ್ನ ಕೊಂಡಾಡಿದ್ದಾರೆ. ಇಬ್ಬರೇ ಮಾತಾಡ್ತಾರೆ, ನಾವಿಬ್ರು ಇರ್ಬೇಕಂದ್ರೆ ನನಗೆ ನೀವೇ ಮಾತಾಡ್ತೀರಾ ಅಂತಾನೆ ಅನ್ಸುತ್ತೆ. ಇವಾಗ ಅವ್ರು ಹೇಳಿದ ಲೈನ್ಸ್ ಕರೆಕ್ಟ್ ಇದೆ ಅಂತ ಅನ್ನಿಸ್ತಾ. ಕಳೆದ ಹಲವು ವಾರಗಳಿಂದ ತಮ್ಮ ವಿರುದ್ಧ ಮುನಿಸಿಕೊಂಡಿದ್ದ ಮೋಕ್ಷಿತಾ ಅವರ ಬಗ್ಗೆಯೇ ಗೌತಮಿ ಅವರು ಆಡಿದ ಮಾತುಗಳು ಮನೆಯ ಸದಸ್ಯರು ಸೇರಿ ಬಿಗ್ ಬಾಸ್ ಅಭಿಮಾನಿಗಳಿಗೆ ಅಚ್ಚರಿ ಮೂಡಿಸಿದೆ. ಆ ಮೂಲಕ ಗೌತಮಿ ಅವರು ತಮ್ಮ ಆಟದ ಲಯವನ್ನು ಬದಲಿಸಿದ್ದಾರಾ ಎಂಬ ಅನುಮಾನಗಳು ಶುರುವಾಗಿದೆ. ಅಷ್ಟೇ ಅಲ್ಲದೆ ಎತ್ತರ ದನಿಯಲ್ಲಿ ಮಾತನಾಡಿದ ಗೆಳೆಯ ಮಂಜು ಅವರಿಗೂ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ. ನಾನು ಮನೆಯ ಕ್ಯಾಪ್ಟನ್ ಆಗಿದ್ದಾಗ ನನ್ನ ಮೇಲೆ ಸವಾರಿ ಮಾಡಲು ಬರಬೇಡಿ, ನಿಮ್ಮ ಧ್ವನಿ ಮಧ್ಯೆ ನನ್ನ ಧ್ವನಿ ಕೇಳಿಸಿದಾಗಿ ಹೋಗಿದೆ ಎಂದು ಗುಡುಗಿದ್ದಾರೆ. ನಾವಿಬ್ಬರೇ ಯಾವಾಗಲೂ ಮಾತನಾಡ್ತೇವೆ ಎಂದು ಮೋಕ್ಷಿತಾ ಹೇಳಿದ್ರು. ಇದೀಗ ಆ ಆರೋಪ ಸರಿ ಎನಿಸುತ್ತದೆ. ನಾನು ಮತ್ತು ನೀವು ಇರುವಾಗಲೂ ನೀವೇ ಹೆಚ್ಚು ಮಾತನಾಡ್ತೀರಿ, ನೀವು ನೋಡಿದ ಹಾಗೆ ಇಲ್ಲ ಎಂದು ಖಡಕ್ ಆಗಿ ಮಂಜುಗೆ ಹೇಳಿದ್ದಾರೆ. ಹೇಳ್ತಿರಲ್ಲ ಹಂಗಿಲ್ಲ, ನೀವು ಗೆಳೆಯ ಗೆಳತಿ ಗೆಳೆತನ ಇರಲ್ಲ, ಮುಗಿಸ್ತಾ ಇದ್ದೀವಿ. ಬಿಗ್ ಬಾಸ್ ಆರಂಭದ ದಿನಗಳಲ್ಲಿ ಮೋಕ್ಷಿತಾ ಮತ್ತು ಗೌತಮಿ ಉತ್ತಮ ಸ್ನೇಹಿತರಾಗಿದ್ದರು. ನಂತರ ದಿನಗಳಲ್ಲಿ ಈ ಸ್ನೇಹಿತರ ಮಧ್ಯೆ ಮಂಜು ಅವರು ನುಸುಳಿದ್ದು ಮೂವರ ಸ್ನೇಹವನ್ನು ಮುಂದುವರಿಸಿಕೊಂಡು ಹೋಗಿದ್ರು. ಕೆಲ ವಾರಗಳ ಬಳಿಕ ನನ್ನನ್ನು ಕಡೆಗಣಿಸುತ್ತಿದ್ದಾರೆ ಎಂಬ ಕಾರಣ ನೀಡಿ ಮಂಜು ಗೌತಮಿ ಸ್ನೇಹದಿಂದ ಮೋಕ್ಷಿತಾ ಅವರು ಕಳಚಿಕೊಂಡಿದ್ರು. ಮೊದಮೊದಲು ಸೂಕ್ತವಾಗಿದ್ದ ಮುನಿಸು ಬರಬರುತ್ತಾ ಹೆಚ್ಚಾಗುತ್ತಾ ಹೋಯಿತು. ಮಂಜು ಮತ್ತು ಗೌತಮಿ ಸ್ನೇಹದ ಬಗ್ಗೆ ತಮಗಿರುವ ಅಸಹನೆಯನ್ನು ಮೋಕ್ಷಿತಾ ಅವರು ಮುಕ್ತವಾಗಿಯೇ ಹೇಳುತ್ತಿದ್ರು. ಎಷ್ಟರ ಮಟ್ಟಿಗೆ ಎಂದರೆ ಗೌತಮಿ ಮಂಜು ಅವರ ಬಳಿ ಸಹಾಯ ಕೇಳಲು ನಿರಾಕರಿಸಿದ್ದ ಮೋಕ್ಷಿತಾ ಕ್ಯಾಪ್ಟನ್ಸಿ ಟಾಸ್ಕ್ನಿಂದಲೇ ಹೊರ ನಡೆದಿದ್ರು. ನಿನ್ನೆ ನಡೆದ ನಾಮಿನೇಷನ್ ಟಾಸ್ಕ್ನಲ್ಲೇ ಮೋಕ್ಷಿತಾರನ್ನೇ ನಾಮಿನೇಟ್ ಮಾಡಿ ಅವರ ಮೇಲೆ ಕರಿ ನೀರು ಸುರಿಸಿದ್ದ ಗೌತಮಿ ಇಂದು ಏಕಾಏಕಿ ಮೋಕ್ಷಿತಾರನ್ನು ಹೊಗಳಿ ಮಂಜು ವಿರುದ್ಧ ತಿರುಗಿ ಬೀಳಲು ಕಾರಣವೇನು? ಅಥವಾ ಇದು ಮೋಕ್ಷಿತಾ ಎದುರು ಮಂಜು ಗೌತಮಿ ಆಡುತ್ತಿರುವ ಹೊಸ ತಂತ್ರ ಇರಬಹುದೇ ಎಂಬ ಅನುಮಾನ ಅಭಿಮಾನಿಗಳಲ್ಲಿ ಮೂಡಿದೆ. ಮೂಲತಃ ರಂಗಭೂಮಿ ಪ್ರತಿಭೆಯಾದ ಉಗ್ರಂ ಮಂಜು ಇದೀಗ ದೋಸ್ತಿ ಕುಸ್ತಿಯಿಂದ ಬಿಗ್ ಮನೆಯಲ್ಲಿ ಭಾರಿ ಸದ್ದು ಮಾಡ್ತಿದ್ದಾರೆ. ಇದೀಗ ಕ್ಯಾಪ್ಟನ್ಸಿ ಟಾಸ್ಕ್ ನಿಂದ ಮಂಜು ಅವರನ್ನ ಗೌತಮಿ ಜಾಧವ್ ಹೊರಗಿಟ್ಟಿದ್ದು ಏಕೆ ಎನ್ನುವುದು ವೀಕ್ಷಕರ ಹಾಟ್ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಮತ್ತಷ್ಟು ಬಿಗ್ ಮನೆಯ ಅಪ್ಡೇಟ್ಗಾಗಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್. ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.